ನಮಸ್ಕಾರ ಎಲ್ಲರಿಗೂ. ಇದೇನು ಮುಂದೆ ಏನು ಕಾಣಾಕತ್ತೈತಲ್ಲ ನಿಮ್ಗೆ ಹಚ್ಚ ಹಸಿರು, ಇದು ದನಗಳ ಮೇವು ಅಂತೇಳಿ. ಮತ್ತು ಇದು ಬೀಜ ಹೆಂಗಿರ್ತೈತೆ ಅಂದ್ರೆ ಸೇಮ್ ಟು ಸೇಮ್ ಕಬ್ಬು ಥರನೇ ಇರ್ತೈತಿ. ಖರೆ ಆದ್ರೆ ಹೈಟ್ ಮಾತ್ರ 7 ಫುಟ್ 8 ಫುಟ್ ಹೋಗೈತಿ. ಇದು ಹೆಂಗೆ ಹಚ್ಬೇಕಂತ ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಒಣಗಿದ ಕಲ್ಲೇ ನಮ್ಮ ಯಾಡಗಡ್ಡಿ ಅದಾವ ಸಾಲೋದಿಲ್ಲ. ಯಾಡಗಡ್ಡಿ ಹಚ್ಚಿದ್ರು ಹಂಗಲ್ಲ, ಒಂದು ವರ್ಷದಾಗ ಇಷ್ಟು ಹೊಲಾನ ಹಚ್ಬೋದು ಆಗ್ತದೆ. ಇಷ್ಟು ಬೆಳೆದಿಲ್ಲ ಅದ. ಕೋದ್ ಹಾಕ್ಬಿಟ್ಟೆ ನಾನು ಮಳೆಗಾಲ ಬ್ಯಾಸ್ಗ್ಯಾಗ ಅಟ್ಟ ಒಂದಿಟ ನೀರು ಹಾಕಾರ ಅದು ಮತ್ತೆ ಸಿಗದ. ಒಳ್ಳೆ ಮೇವು ಇದು. ಈ ಮೇವು ಹಾಕೋದ್ರಿಂದ ಒಳ್ಳೆ ಹಾಲನ್ನು ಕೊಡ್ತಾವೆ, ಫ್ಯಾಟ್ ಕೂಡ ಇರ್ತಗುತ್ತೆ. ಹೊಲ ಮುಕ್ಕುಳ ಹೊಲ ಆಯ್ತು. ದಿನ ಚೆನ್ನಾಗಿ ಬರೇ ಕಳು 6 ಗಂಟೆಗೆ ಹೊಲ ಹುಡಿ 9 ಗಂಟೆಗೆ ಹೊರಗೆ ಹೋಗ್ತಾನ ನೋಡು. ಡೈಲಿ ಹಂಗ ಡೈಲಿ ಎಷ್ಟು ಬಡ್ಡ್ಯಾಗ ಹಚ್ಚಿ ಹೊಡಿತಿಲ್ಲ ಅಷ್ಟು ಚಂದ ಬರ್ತೈತಲ್ಲ ಇದು. ಒಬ್ಬೊಬ್ಬರು ಏನು ತಪ್ಪು ಮಾಡ್ತಾರಪ್ಪ ಅಂತಂದ್ರೆ ಎಮ್ಮೆಗಳು ಮತ್ತು ಹಂಗೆ ಹಸುಗಳು ತಂದು ಕಟ್ಟಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಟೈಮ್ ಟು ಟೈಮ್ ಹುಲ್ಲಿರೋಂಗಿಲ್ಲ, ಏನಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ವಿಡಿಯೋ ಅದು ತಪ್ಪಾಗಬಾರ್ದು ಅಂತ ನಾ ವಿಡಿಯೋ ಮಾಡತ್ತೀನಿ. ನೀವು ವಿಡಿಯೋ ಶೇರ್ ಮಾಡಿರಿ ಅನುಕೂಲ ಆದವ್ರಿಗೆ. ಇದೇನು ನೋಡತ್ತಿರಲ್ಲ, ಇದು ಇಲ್ಲಿಂದ ಹೌದು ನೋಡ್ರಿ, ಸೇಮ್ ಟು ಸೇಮ್ ಕಬ್ಬು ಥರನೇ ಇರ್ತೈತಿ ನೋಡ್ರಿ. ಈ ರೀತಿ ಇರ್ತೈತಿ. ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಹಚ್ಬೋದು ನೀವು. ಇಷ್ಟು ಜಾಗ ಹಚ್ಬೋದು. ಇದು ನೋಡ್ರಿ ಅದ್ರ ಕಣ್ಣು. ಇದು ಹೆಂಗೆ ಹಚ್ಚೋದಂತ ಅದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋದಾಗ. ನೀವು ಇದು ಹೆಂಗೆ ಕೊಯ್ತಿರಲ್ಲ ಹಂಗೆ ಮತ್ತು 2-3 ತಿಂಗಳ ಒಳಗಂದ್ರೆ ಮತ್ತು 3 ಫುಟ್ 4 ಫುಟ್ ಮಟ್ಟ ಬರ್ತೈತಿ. ಕರೆ ಕೊಯ್ಯೋದು ಮುಂದೆ ಮಾಡ್ತಾರೆ ಚೆನ್ನಾಗಿ ಕೊಯ್ಬೇಕಾಕೈತಿ. ಹಚ್ಚೋ ಹುಲ್ಲು ಬೀಜ ಏನಾರ ತರೋದಿತ್ತಂದ್ರೆ ಈ ಚೀಲ್ದಾಗ ಇಲ್ಲರ ಹಗ್ಗ ಕಟ್ಟಿ ತೊಗೊಂಬೋಗಕ್ಕೆ. ದೂರ ಇದ್ರೆ ಅದ್ರ ಚೀಲ್ದಾಗ ತೊಗೊಂಡ್ರೆ ಅಡ್ಡಿಲ್ಲ ನೀವು. ನೋಡ್ರಿ ಈ ಸೈಜ್ ಇರ್ತೈತಿ, ಎಷ್ಟು ಸೈಜ್ ಇರ್ತೈತಿ. ನೀವೇನಾರ ಇಷ್ಟು ಸೈಜ್ ಆಗೋ ಮಟ್ಟ ಬಿಡಬಾರ್ದು. ಬೀಜ ಮಾಡೋದಿತ್ತಂದ್ರೆ ಈ ಸೈಜ್ ಹಾಕಬೇಕೈತಿ. ಇಲ್ಲಾಂದ್ರೆ 2 ತಿಂಗಳು 3 ತಿಂಗಳು ಕಟ್ ಮಾಡಿ ಹಾಕ್ಬೋದು ನೀವು. ಏನಾರ ನಿಮ್ಗೆ ಮುಂದೆ ಏನೋ ಮತ್ತು ಜಾಸ್ತಿ ಬೀಜ ಮಾಡೋದಿದ್ರೆ ಈ ಸೈಜ್ ಮಟ್ಟ ಬಿಡ್ಬೇಕಾಕೈತಿ ನೀವು. ನೋಡ್ರಿ ಇಷ್ಟು ಸೈಜ್ ಕಟ್ ಮಾಡಾದ್ಮೇಲೆ ಇದಕ್ಕೆ ಕಬ್ಬು ಥರ ಕಬ್ಬು ಹೆಂಗೆ ತುಳಿತಾರೆ ಹಂಗೆ ತುಳಿಯೋಂಗಿಲ್ಲ. ಇಷ್ಟು ಈಚಿಕ್ ಬಿಡ್ಬೋದ್ರೆ ಪ್ರೆಸ್ ಮಾಡಿಬಿಡೋದು. ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು. ಇದಕ್ಕೆ ಎಲ್ಲೆಲ್ಲಿ ಖಾಲಿ ಜಾಗ ಐತಲ್ಲ ಈ ರೀತಿ ಹಿಂಗೆ ಹಾಕ್ಬೋದು ಮಾಡ್ಕೆರೆ.
ನೋಡ್ಬೋದ್ರಿ ಈ ರೀತಿ ಹಚ್ಚನ್ನ ಹುಲ್ಲು. ನೀವು ಏನಾರ ಹುಲ್ಲು ಹಚ್ಚೋದಿದ್ರೆ ಇದೇ ರೀತಿ ಹಚ್ಚ್ರಿ. ನೋಡ್ರಿ, ಮತ್ತು ಈ ವಿಡಿಯೋದ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ. ಸಿಗ್ತೇನೆ ರೀ ಮತ್ತು ಮುಂದಿನ ವಿಡಿಯೋದಾಗ.